ಅಲ್ಕಂಡ್ರಿ ಅಂತ ನಿಮ್ಗೆ ಯಾಕೆ ಬೇಕಿತ್ತು ಅಂತ ಗಂಗಣ್ಣ ಮನೆ ಉಸಬರಿ. ಆ ಹುಡ್ಗಿಗಿನ್ನು ಒಂದ್ ಗೊತ್ತಾದ್ರೆ ಇನ್ನೊಂದು ಗೊತ್ತಾಗಲ್ಲಪ್ಪ. ಆ ಹುಡ್ಗಿಗೆ ಹೋಗಿ ನೀವು ಗಂಡು ತೋರಿಸ್ತಿದ್ದೀರಲ್ಲ, ಅದೆಲ್ಲ ತಿನ್ನ ಅನ್ನದಲ್ಲಿ ಕಾಪಿಲ್ಲ ಬೇದಿ ಮಾತ್ರೆ ಹಾಕೊಟ್ಟವಳಲ್ಲ, ಅದೆಂತ ಕಿರಾತಕ್ಕೆ ಇರ್ಬೇಡ ಅವಳು. ಏನ ನಮ್ ಸುಬ್ಬಿ ಬೇದಿ ಮಾತ್ರೆ ಹಾಕಿದ್ಲಂತ ಹುಡ್ಕಂಗೆ? ಕಣ್ರಿ, ಆದ್ರೂ ಆ ಹುಡ್ಗ ಅವಳೇ ಬೇಕು ಅಂತಿದ್ದಾನಂತಲ್ಲ ನೋಡಿ. ಓ, ಅವನಿಗೆ ಗೊತ್ತೇನೋ ಅವಳು ಬೇದಿ ಮಾತ್ರೆ ಹಾಕಿದ್ಲು ಅಂತ? ಇಲ್ಲ ಅವನಿಗೆ ಏನ್ ಗೊತ್ತಿಲ್ಲ, ಏನ ತಿಂದಂಗ ಆಗೈತೆ ಅನ್ಕೊಂಡವನೆ. ಸುಮ್ಕಿರಮ್ಮಿ, ಅದ್ ಯಾಕೆ ಹಂಗಾಡ್ತೀಯ? ಪಾಪ ಗಂಗಣ್ಣಮ್ಮ ಮತ್ತೆ ಸುಶೀಲಮ್ಮನ್ ಗೋಳ್ ನೋಡೋಕ್ ಆಗ್ತಿರ್ಲಿಲ್ಲ, ಅದಕ್ಕಂಗ್ ಮಾಡ್ದೆ ಆಟಯ. ನಾನೇ ನೋಡಿದ್ದಲ್ಲ ಹುಡ್ಗನ, ನಮ್ ಗೌಡ್ರು ನೋಡಿರೋದು. ಓ ಗೌಡ್ರೇನು? ಮತ್ ಮುಂದೆ ಯಾವತ್ತಾದ್ರೂ ಈ ವಿಚಾರ ಗೊತ್ತಾದ್ರೆ ಗೌಡ್ರು ಮರ್ಯಾದೆ ಇರುತ್ತೇನ? ಏನು ಗೊತ್ತಾಗಲ್ವಲ್ಲತ್ತೆ ನಿಂಗೆ? ಮನೆಯಲ್ಲಿ ಹೊಲದಲ್ಲಿ ಏನ್ ಕ್ಯಾಮೆ ಐತೆ ಅಂತ ನೋಡಲ್ಲ ನೀನು, ಅಲ್ಲಿ ಇಲ್ಲಿ ಉಸಾಬರಿ ಎತ್ಕೊಂಡು ಹೋಗ್ತಿರ್ತೀಯ. ಹಿಂಗಂತೂ ಊರಿನ ಉಸಾಬರಿ ಸಮಸ್ಯೆ ಎಲ್ಲ ಸರಿ ಮಾಡೋದೇ ಆಗ್ತಿರುತ್ತತ್ಲಾಗಿ. ಮನೇಲಿ ಏನೈತೆ ಏನಿಲ್ಲ, ಹೊಲ್ತಾವೇನಾದ್ರೂ ಆಗ್ತೈತಂತ ಏನು ಹೋಗಿ ನೋಡ್ಬೇಡ ನೀನು. ಓ ನೀನೇ ನನಗೆ ಹೇಳಕ್ ಬರ್ಬೇಡ ಕಣೆ, ನಂಗೆ ಗೊತ್ತು. 5 ಗಂಟೆಗೆ ಬಿದ್ಕೊಂಡಿದ್ದಲ್ಲ, 5 ಗಂಟೆಗೆ ಎದ್ದು ನಾನು ಎಲ್ಲೋಗಿದ್ದೆ ಅಂತ ಗೊತ್ತಿಲ್ಲ ನಿಂಗೆ? ಊರಲ್ಲೆಲ್ಲ ಹೆಂಗಸ್ರು ಬೆಳಿಗ್ಗೆ 5 ಗಂಟೆಗೆ ಎದ್ದು ಆಚೆ ಕಡೆ ಹೋಗ್ತಾರೆ. ಹಂಗೆಲ್ಲ ಆಚೆ ಕಡೆ ಹೋಗೋ ನೆಪದಲ್ಲಿ ಹೂವೆಲ್ಲ ಕಿತ್ಕೊಂಡ್ ಬರ್ತಾರಂತ. ಆ ಹೊತ್ತಿಗೆ ಎದ್ದು ನಾನು ಹೂವಿನ ತೋಟ ಕಾಯ್ಕೊಂಡ್ ಕೂತಿದ್ದೆ, ಗೊತ್ತೇ ನಮ್ಮನೆ ನಿಂಗೆ? ಓ ಅಮ್ಮ, ನೀನು ಆಚೆ ಕಡೆ ಹೋಗಕ್ಕೆ ಹೋಗ್ತಿದ್ಯಾ ಅನ್ಕೊಂಡಿದ್ ಕಣಮ್ಮ. ನೀನು ಬಾರಿ ಬಲ ಇದೆಯಾ ನೋಡು. ಯಾರಾದ್ರೂ ಬಿದ್ರ ಹೆಂಗೆ ಹೂ ತೋಡ್ತಾವ? ಇಲ್ಕಂಡ್ಲ, ಇವತ್ಯಾರು ಸಿಗ್ಲಿಲ್ಲ. ಸಿಕ್ಕಿದ್ರೆ ಸುಮ್ನೆ ಬಿಡುವ ನಾನು ಇವತ್ತು. ಅಲ್ಲೇ ಅವ್ರಿಗೆ ಸಿಗ್ದು ಊರ್ ಬಾಗ್ಲಿ ತೋರಣ ಕಟ್ಬಿಡ್ತಿದ್ದೆ ಆಟಯ. ದ್ವಾರದಿದ್ದೆ ಪದ್ಮ ಅವ್ರು ಸಿಕ್ಕಿದ್ರು ನೋಡು, ಅವ್ರಿಗೆ ಸರಿಯಾಗಿ ಮಾಡಿದೀನಿ. ಆ ಮುಂಡೇರಿನು ಹೋಗ್ತಿರ್ತಾರ ಕಣ್ಲ, ಹೋಗಿ ನೋಡ್ಕೊಂಡ್ ಬರ್ಬೇಕು. ಆ ಕಡೆ ಇದು ಹೋಗೋದ್ ಬೇಡ, ಸೂರ್ಯಕಾಂತಿ ತೋಟದವ ಮತ್ತೆ ಜೋಳದ ತೆನೆ ನೋಡ್ಕೊಂಡ್ ಬರ್ಬೇಕಿತ್ತು ಸ್ವಲ್ಪ. ನನಗೆ ಹೋಗ್ಬರಕ್ ಆಗಲ್ಲ ಕಣಮ್ಮ, ಸ್ವಲ್ಪ ನೀನೇ ಹೋಗ್ಬಾ. ಈ ಊರಿ ಬಿಸ್ಲಲ್ಲಿ ಯಾವಳು ಹೋಗ್ತಾಳ? ನೀನ್ ಹಂಗೆ ಬೈಕಲ್ಲಿ ಒಂದ್ ರಪ್ಪನೆ ಹೋಗ್ ಬರಕ್ ಆಗಲ್ವೇನು? ಮೆಣಸಿಕಾಯಿ ಸಸಿ ಹಾಕ್ಸಕ್ಕೆ ಆಗ್ಲೇ ಆಳುಗಳು ಬಂದು ನಿಂತವ್ ಕಣಮ್ಮ, ತೋಡ್ತವಿ. ಓ ಅವ್ರಿಗೆ ನೋಡೋದ್ ಬೇಡ್ವಾ? ಅವ್ರಿಗೆ ತಿಂಡಿ ತಗೊಂಡೋಗೆಲ್ಲ ಕೊಡ್ಬೇಕು, ಅದು ಇದು ಕೆಲಸ ಎಲ್ಲ ಇರುತ್ತೆ. ಹಂಗೆ ಒಂದ್ ಗಳಿಗೆ ಊರ್ ಸುತ್ತದ್ ಬಿಟ್ಟು ತೋಡ್ತಾವನಾದ್ರೂ ಹೋಗ್ ಬರೋಕಿಲ್ವ ನೀನ್ ಹತ್ಲಾಗೀತ? ಮೊದ್ಲು ಸೂರ್ಯಕಾಂತಿ ತೋಡ್ತಾವ, ಹೋಗ್ಬಾ. ಹಂಗೆ ಒಂದ್ ಕೂಗಾಗ್ಬಾ. ಆ ಪಕ್ಷಿಗಳೆಲ್ಲ ಹಾಳಾದ್ವು, ಅವೆಲ್ಲ ತಿಂದಾಗ್ತಿದಾವಂತ ಹತ್ಲಾಗಿ. ಅವತ್ತೇ ಅಂದೆ ತಟ್ಟೆ ಲೋಟ ಏನಾದ್ರೂ ಹೋಗ್ ಕಟ್ಟ ಅಲ್ಲಿ ಅಂತ. ಹೇಳಿದ್ ಮಾತೆಲ್ ಕೇಳ್ತೀಯ ತಗ, ಹೋಗ್ ಬರ್ತೀನಿ. ಮತ್ತೆ ಊರ ಹೆಂಗಸ್ರೆಲ್ಲ ಚಿಕ್ಕ ಮಕ್ಳೆಲ್ಲ ಹೋಗಿ ಜೋಳದ ತೆನೆ ಬೇರೆ ಕೀಳ್ತಿದಾರಂತೆ, ಅಲ್ಲಿ ಸ್ವಲ್ಪ ಹೋಗ್ಬಿಡ್ಬಾ. ಹಂಗೆ 1-2 ಕೂಗು ಬೈಗಳು ಆಗ್ಬಿಡ್ಬಾ. ಅಜ್ಜಿ ನಾನು ಬರ್ತೀನಿ ಕಣಜ್ಜಿ, ತೋರ್ತಾವ. ಪಾಪ ಸುಮ್ಕಿರು, ನಿಂಗೆ ಇಲ್ಲಿ ಮ್ಯಾಗಿ ಮಾಡ್ಕೊಡ್ತೀನಿ ತಿನ್ನು ಅಂತೆ. ಈ ಊರಿ ಬಿಸ್ಲಲ್ಲಿ ಎಲ್ಲಿ ಹೋಗ್ತೀಯ? ಸಂದಾಗಿದ್ದೀರ ಅಮ್ಮ ಮಗ. ನಾನು ನನ್ ಮಗ ಆಚೆ ಹೋದ್ರೆ ಸಾಕು, ಅದು ಇದು ಅಂತ ಮಾಡ್ಕೊಂಡ್ ತಿರ್ತಾರ ಕಣ ಇವ್ರು. ಗೋಬಿ ಮಂಚೂರಿ ಅಂತ ಏನ ಪಾನಿಪುರಿ ಅಂತ ಮಾಡ್ಕೊಂಡ್ ತಿಂದವ್ರೆ. ನಂಗ್ ಸೊಸಿನೂ ಉಳ್ಸಿಲ್ದಂಗ್ ತಿನ್ಬಿಟ್ಟಿದಿರಲ್ಲ ನೀವು. ಮತ್ತೆ ಅವೆಲ್ಲ ನೀವು ತಿನ್ನವಲ್ಲ, ಸುಮ್ಕಿರಿ. ನಾನ್ ತಿನ್ನಂಗಿಲ್ಲ, ನೀನ್ ಮಾತ್ರ ತಿನ್ಬೇಕೇನೆ. ಎಲ್ಲ ತಿಂದ್ ಮುಗಿಸಿದೆಯಲ್ಲ, ಅತ್ತಗ್ ಸ್ವಲ್ಪ ಕೊಡ್ಬೇಕು ಅಂತ ಏನಿಲ್ಲ. ಸರಿ ತಗೊಳ್ಳಿ, ಇವತ್ತು ಮ್ಯಾಗಿ ಮಾಡಿ ಇಕ್ಕಿರ್ತೀನಿ, ಅದು ಬಂದು ತಿನ್ನಿ. ನಾನೇನ್ ಬೇಡ ಅನ್ನಲ್ಲ, ತಿನ್ನಲ್ಲ ಅಂತ ನಾವೇ ತಿಂದ್ ಮುಗಿಸಿದ್ವಪ್ಪ. ಸರಿ ಹೊತ್ತಾಗುತ್ತೆ ಕಣವ, ನಾನು ತೋಟದಾಗ ಹೋಗಿರ್ತೀನಿ ಸಸಿ ಹಾಕ್ಸಕ್ಕೆ. ನೀವೊಂದ್ ಸ್ವಲ್ಪ ಆ ಕಡೆ ಹೋಗಿ ಬನ್ನಿ. ನಡಿಯತ್ಲಾಗ ನಾನು ಬರ್ತೀನಿ. ಅತ್ಲಾಗ ಇಲ್ಲೇ ಮಾಡ್ಲಿ ನಾನು. ನಾನ್ ಇವತ್ತು ಯಾವ ಮಗ್ಲಲ್ಲಿ ಎದ್ದಿದ್ದ ಏನು, ಈ ಒಮ್ಮನ್ ಕೈ ಸಿಗಾಕೊಂಡಲ್ಲ, ಬಡ್ಡಿ ದುಡ್ಡು ಬೇರೆ ಕೊಟ್ಟಿಲ್ಲ. ಓ ಲಲ್ಲಿ, ನಿಮ್ ಮನೆ ತಾವ ಅಲ್ದು ನಂಗಂತೂ ಸಾಕಾಗ್ ಬಿಡ್ಕಣೆ. ಹಿಂಗೇನೋ ಬಡ್ಡಿ ದುಡ್ಡು ಕೊಡ್ಬೇಕು ಅನ್ನೋದೇನೋ ಗೆಪ್ತಿ ಇಲ್ವೇನೋ? ಯಾ ಗಂಗಮ್ಮರೇ, ನಿಧಾನ ಕೇಳ್ರಿ, ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ಏನ್ ಅನ್ನಕ್ಕಿಲ್ಲ. ಕಣೆ, ದುಡ್ಡು ಇಸ್ಕೊಳ್ಳೋವಾಗ ಏನ್ ಗೋಗರ್ದು ಇಸ್ಕೊಂಡೆ ನೀನು? ಏನಂತ ಹೇಳಿದ್ದೆ ನಿಂದು? ದುಡ್ಡು ಇಸ್ಕೊಳ್ಳುವಾಗ 1 ವಾರಕ್ಕೆ ಕೊಟ್ಬಿಡ್ತೀನಿ ಕಣತ್ತೆ ಅಂತ ಇಸ್ಕೊಂಡ್ಬಿಟ್ಟು, ಈಗ ತಿಂಗಳ ಬಡ್ಡಿ ಕಟ್ತೀನಿ ಅಂತ ಹೇಳ್ಬಿಟ್ಟು, ಬಡ್ಡಿ ಇಲ್ದಂಗೆ ಏನಿಲ್ದಂಗೆ ಎಲ್ಲೇ ಹೋಗ್ಬಿಟ್ಟಿದೆ ನೀನು? ಅಯ್ಯ, ಕೂಲಿನಾಗ ಸಿಕ್ತಿಲ್ಲ ಕಣತ್ತೆ, ಎಲ್ಲಿಂದ ಕೊಡ್ಲಿ ಹೇಳಿ? ಸ್ವಲ್ಪ ಚೀಟಿಲ್ ದುಡ್ಡದ್ ಬೇಕು ಅಂತ ಇದೀನಿ. ಆ ಚೀಟಿಲ್ ದುಡ್ಡು ಬಂದ ತಕ್ಷಣ ಕೊಟ್ಬಿಡ್ತೀನಿ ಕಣತ್ತೆ. ಇವಾಗ ಎಲ್ಲಿ ಹೊರಟ್ರಿ? ಈ ಕಡೆ ಇಲ್ಲೇ ತೋಟ ಹೋಗೋಣ ಅಂತ ಹೋಗ್ತಿದ್ದೆ. ಆ ಪದ್ಮನ ಮತ್ತೆ ಆ ಶೈಲ ಎಲ್ಲೇ ಕಾಣ್ತಿಲ್ವಲ್ಲ? ಅವ್ರು ಕೊಟ್ಟಿಲ್ಲ ನಂಗೆ ಬಡ್ಡಿ ದುಡ್ಡೆ. ಯಾರೋ ಊರಲ್ಲಿ ಜೋಳ ಹಾಕಿದಾರೆ ಅಂತಲ್ಲತ್ತೆ, ಅದನ್ನ ಹೋಗಿ ಕಿತ್ಕೊಂಡ್ ಬರ್ತೀಯಾ ಅಂತ ನಂಗೂ ಕರೆದ್ರು. ನಾನು ಹೋಗ್ಲಿಲ್ಲಪ್ಪ. ಅದೇ ಅರ್ಧಂತ ಏನಾದ್ರು ಬೈದ್ರೆ ಏನ್ ಮಾಡೋಣ ಅಂತ. ನಾವು ಬಿಟ್ಟಿನ್ ಯಾರು ಹಾಕಿದಾರೆ ಊರಲ್ಲಿ ಜೋಳ ಏನಂತ ಗೊತ್ತಿಲ್ಲ. ಜೋಳ ತೆನೆ ಕಿತ್ಕೊಂಬರೋಣ ಬರ್ತೀಯೇನೆ ಅಂತ ಹೋಗ್ತಿದ್ರು, ನನ್ನ ಬರಕಿಲ್ಲ ಅಂತ ಹೇಳ್ದೆ ನಾನು. ಸರಿ ಮರ್ಯಾದೆಗಿಲ್ಲ ಮುಂಡೇರು, ಅವತ್ತಿನೂ ಬೈದಿದ್ದೀನಿ. ಇನ್ನು ನಮ್ ತೋಟಕ್ಕೆ ಏನಾದ್ರು ಹೋಗಿದ್ದಿದ್ರೆ ಅವ್ರಿಗಂತೂ ತೋರಣ ಕೊಟ್ಬಿಡ್ತೀನಿ ಮುಂಡೇರಿಗೆ. ಏನಂತ ಏನ್ ಹೋಗಿ ಒಂದ್ಸತಿ ನೋಡ್ಕೊಂಡ್ ಬನ್ನಿ ಹೋಗಿ. ಸರಿ ಕಂತಾಗ ಇಲ್ಲೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಈ ಗಿಳಿಗಳಿಗೇನು ಮನೆ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದೇನೆ ನಾನು. ಅಯ್ಯ, ನಿಮ್ ಮನೆ ಕಾಯಾಗೋಗ ಏನ್ 1-2 ತಿನ್ಕೊಂಡು ಹೋಗ್ತಾರೆ ಅಂದ್ರೆ ಏನ್ ಮಂದ ಹಿಂಗ್ ಬಂದಿದಾವಲ್ಲ ಇವು.
ನಿಮ್ಗಿನ್ ಯಾವ ತೋಟನೂ ಸಿಗ್ಲಿಲ್ವೇನೋ ನಮ್ ತೋಟಕ್ಕೆ ಬಂದು ಹಿಂಗೆಲ್ಲ ತಿಂತಿದ್ದೀರಲ್ಲ ನೀವು. ನಾನೇನು ಸೂರ್ಯಕಾಂತಿನ ಇವ್ರಿಗೋಸ್ಕರ ಹಾಕಿದ್ದೀನ ಏನ ಅಂತವ. ಈ ನಾಡಿ ಮಂದ್ಗಡ್ಲೆ ಬಂದು ತಿಂತಿದ್ದೀರಲ್ಲ, ನಾವೇನ್ ಮಾಡೋಣ ಅಂತ. ಓ ನನಗ್ ಬೇರೆ ನೋಡ್ತಿರೋದ್ ನೋಡಿ ಇವು. ನಮ್ ತೋಟಕ್ ನಾನ್ ಬಂದ್ರೆ ನಂಗೆ ಹೆಂಗ್ ನೋಡ್ತಿದಾರಲ್ಲ ಇವ್ರು. ಆರೋಗೋದ್ ಬಿಟ್ಟು ಅಲ್ಕಂಡ್ರವಾ ತಿನ್ನಿ ನಿಮ್ಗೋಸ್ಕರನೇ ನಮ್ಮ ಮಗ ಸಾಲ ಗಿಲ ಎಲ್ಲ ಮಾಡಿ ಹಾಕಿರೋದ್ ನೋಡಿ. ಮಾವಿನ ತೋಪಲ್ಲಿ ಒಂದ್ ಮಾವಿನ ಹಂಗ್ ಬಿಟ್ಟಂಗ್ ತಿಂದಿದ್ದೀರಲ್ಲ, ಎಲ್ಲೆಲ್ಲ ಹಾಳ್ ಮಾಡಿ ಆಯ್ತಲ್ಲ. ಅದಕ್ಕೆ ಈ ತೋಟಕ್ಕೆ ಹಾಳ್ ಬಂದಿದ್ದೀರಾ ನೀವು. ಏನ್ ಗಂಗಮ್ಮನ್ ಮನೆದಂದ್ರೆ ಆಟೋ ರುಚಿಯಾಗಿರ್ತವೆ ನಿಮ್ಗೆ. ಬರೀ ಗಂಗಮ್ಮನ್ ತೋಟಕ್ಕೆ ಬರ್ತಿದ್ದೀರಲ್ಲ, ಊರಲ್ಲಿ ಯಾರ ತೋಟನೂ ಇಲ್ವಾ ನಿಮ್ಗೆ? ಅಯ್ಯ ನಿಮ್ ಮನೆ ಕಾಯಾಗೋಗ ಹೋಗೋದ್ ಬಿಟ್ಟು ಹಂಗೆ ಇದೀರಲ್ಲ ಇನ್ನುವ. ಸ್ವಲ್ಪನಾರು ಭಯ ಅನ್ನೋದೈತ್ ನೋಡು. ಒಳದ್ ಮಾಲೀಕ ಬಂದ್ ಬೈತಿದ್ದಾಳೆ, ಏನಂತಾನೆ ಇಲ್ಲ ಇವ್ರಿಗೆ. ಏನ್ ತಿಂತ ಕೂತವ್ರೆ. ಇವ್ರಿಗೋಸ್ಕರ ಸೂರ್ಯಕಾಂತಿ ತಂದ್ ಹಾಕನೆ ನಾನು. ನನ್ ಮಗ್ನಟ್ಟಿ ಅವನಿಗೆ ಏಟ್ ಅಂತ ಹೇಳೋದತ್ಲಾಗಿ. ಆ ತಿಮ್ಮಯ್ಯ ನೋಡು, ಅವನ್ ತೋಟಕ್ಕೇನೋ ಸೌಂಡ್ ಬಾಕ್ಸ್ ಏನೋ ತಂದ್ ಹಾಕಿಲ್ವೇನು, ಇವನಿಗೆ ತಂದ್ ಹಾಕಕ್ಕಾಗಲ್ಲ ನೋಡು. ಈ ನಾಡಿ ಖರ್ಚು ಮಾಡ್ತಾನೆ. ಒಂದೇ 500 ರೂಪಾಯಿ 300 ರೂಪಾಯಿಗೆ ಮಕ ನೋಡ್ಕೊಂಡು ಏನೋ ತಂದ್ ಹಾಕಲ್ವಲ್ಲ ಇವನಿಗೆ. ಅದನ್ನಾದ್ರೂ ಬಿಡು, ಒಂದ್ ತಟ್ಟೆ ಲೋಟನಾದ್ರು ತಂದ್ ಕಟ್ಟಿದಿದ್ರೆ ಇವ್ರು ಬಂದು ಇರವ. ಈ ನಾಡಿ ಹಾಳ್ ಮಾಡಿಕ್ಕಿದಿರಲ್ಲ ನೀವು. ಯಪ್ಪ ಶಿವನೆ. ನಿಮ್ ಮನೆ ಕಾಯಾಗೋಗ ಆರೋಗ್ಯ ಅತ್ಲಾಗಿ. ನಮ್ಮೂರ ಹೆಂಗಸ್ರಿಗಾದ್ರೂ ಮರ್ಯಾದೆ ಇಲ್ಲ ಬಿಡಿ, ನಮ್ ತೋಟಕ್ಕೆ ಬರ್ತವೆ. ನಿಮ್ಗೂ ಮರ್ಯಾದೆ ಇಲ್ವೇನು? ಗಂಗಮ್ಮನ ಮನೆದ ಆಟೋನ್ ರುಚಿಯಾಗಿರ್ತಂತ ನೀವು ಗಂಗಮ್ಮನ ಮನೆ ತೋಟಕ್ಕೆ ಹಿಂಗ್ ಬಂದು ಇಟ್ಟಿದ್ದೀರಲ್ಲ ನೀವು. ನಿಮ್ಮ ಅಯ್ಯ ಇದೇನ್ ಬೈದಂಗ್ ಇನ್ನು ಬಂದು ಸೇರ್ಕೊಂತಿದ್ದೀರಲ್ಲ ನೀವು. ನಿಮ್ಗೂ ಮರ್ಯಾದೆ ಇಲ್ದಂಗ ಆಗ್ಬಿಟ್ಟಿರ ನೀವು. ಪಳ್ಬಿಟ್ಟು ಹೋಗ್ಬಿಟ್ಟಿದ್ದೀರಾ ಹೋಗತ್ಲಾಗಿ. ನಂಗೂ ಹೇಳಿ ಸಾಕಾಗೋಯ್ತು. ಏನಾದ್ರೂ ಔಷಧಿ ತಂದು ಒಡಸ್ತೀನಿ ಸಡೀರಿ ನಿಮ್ಗೆ. ಇನ್ನೇನು ಗಂಗಮ್ಮನ್ ಮನೆ ಹಾಳು ಮಾಡಕ್ ನೀವೇ ಸಾಕು. ನೀನೇ ನನಗೆ ಮಾತಾಡ್ಸಕ್ ಬರ್ತಿದೀಯನೀಗ? ಅಲ್ಲ, ನಿಮ್ ಇಡೀ ಕುಟುಂಬನ ಹಿಂಗ್ ಕರ್ಕೊಂಡ್ ಬಂದಿದೀಯಲ್ಲ ನೀನು. ಹಿಂಗೇನು ಮಾನ ಮರ್ಯಾದೆ ಇಲ್ವೇನು? ನಮ್ಮೂರವ್ರಿಗಾದ್ರೂ ಮಾನ ಮರ್ಯಾದೆ ಇಲ್ಲ ಬಿಡು, ಕಿತ್ಕೊಂಡ್ ಹೋಗಿ ತಿಂತಾರೆ ಅಂತ ಹೇಳೋಣ. ನೀವು ಒಂದ್ ಇಡಿಯಷ್ಟಾದ್ರೂ ತಿನ್ಕೊಂಡ್ ಹೋಗೋದ್ ಬಿಟ್ಟು ಈ ನಾಡಿ ಬಂದಿದ್ದೀರಲ್ಲ, ನಾವ್ ಎಲ್ಲಿಗೆ ಹೋಗ್ಬೇಕಂತ. ನನ್ ಮಗ ಇನ್ ಎಲ್ಲಿಗೆ ಹೋಗಿ ಸಾಯ್ಲಿ ಅಂತ ಹಿಂಗ್ ಮಾಡ್ತಿದ್ದೀರಾ ನೀವೆಲ್ಲ? ಏನೇನಾ ಇದಕ್ ಮುಖ್ಯಸ್ಥ? ಏನಿವಾಗ ತೀರ್ಮಾನ ಬಂದಿದೀಯನೇನು? ನಮ್ ತೋಟಕ್ ಬಂದಿದ್ದೀರಲ್ಲ ನೀವು, ನಾವೇನ್ಲಗಂತ ಸಾಯೋದು? ಈ ನಾಡಿ ಖರ್ಚು ಮಾಡಿ ಎಲ್ಲ ಹಾಕಿದೀವಲ್ಲ, ನಿಮ್ಮ ಅಪ್ಪ ತಂಗ್ ಕೊಡ್ತಾನ, ನೀನ್ ತಂಗ್ ಕೊಡ್ತೀಯ, ನಿಮ್ಮ ಅವ್ವ ತಂಗ್ ಕೊಡ್ತಾನ, ಇಲ್ಲ ತಿಂತಿರೋರು ತಂಗ್ ಕೊಡ್ತಾರ? ಸಾಲ ಗಿಲ ಎಲ್ಲ ಮಾಡಿ ನಾವ್ ಹಾಕೋದು, ಇವ್ರ ಮನೆ ಹಾಳಾಗೋಗ ಇಲ್ಲಿ ಬಂದೆಲ್ಲ ಮಂದ ಬಂದೆಲ್ಲ ತಿಂತಿದ್ದೀರಲ್ಲ ನೀವು. ಮಗನಟ್ಟೆ ಅವನಿಗೆ ಹೇಳಿ ಮೊದಲು ಔಷಧಿ ಓಡಿಸಿ ನಿಮ್ಗೆಲ್ಲ ಬರ್ದಂಗ್ ಮಾಡಿಸ್ತೀನಿ ತಡೀರಿ. ಇಲ್ಲ ಜಾಲ ಇಸ್ಕೊಂಬರ್ತಾನಲ್ಲ, ಅವನಿಗೆ ಕರ್ಕೊಂಡ್ ಬರ್ಬೇಕತ್ಲಾಗಿ ನಿಮ್ಗೆ ಎಲ್ಲವ ಹಿಡ್ಸಿ ತಿನ್ನಕ್ಕಾದ್ರೂ ಕೊಡ್ತೀನಿ ನಿಮ್ಗೆಲ್ಲ ತಿಂದು. ಏನು ಇಲ್ಲಿ ಬರ್ತಿರೋದ್ ನೋಡು. ನಾನು ನಿಮಗೆ ಎಷ್ಟು ಗಿಲಿ ಹೋಗಿ ಹೇಳ್ದಂಗ್ ಬೈದಂಗೆಲ್ಲ ಬರ್ತಿದ್ದೀರಲ್ಲ ನೀವು. ನಮ್ಮೂರ ಐಕ್ಳ ಬುದ್ಧಿನೇ ಕಲ್ಕೊಂಡ್ಬಿಟ್ಟಿರ ನೀವು. ಅತ್ಲಾಗಿ ಮರ್ಯಾದೆ ಬಿಟ್ಟು ಬದುಕತ್ ಕಲ್ತಿದ್ದೀರಲ್ಲ ನೀವು. ಈ ಗಂಗಮ್ಮನ್ ನೋಡಾದ್ರೂ ಕಲಿಕ್ಕಿಲ್ವಲ್ಲ ನೀವು. ನಿಮಗ್ ಬೈದು ನನ್ ಬಾಯಿ ಬಂತೆ ಹೊರ್ತು ಇನ್ನೇನ್ ಬೈದ್ ನಾನ್ ನೆಗಲ್ ಬಿದ್ದೋಗ್ತೀನಿ ಅಟಯ್ಯ. ನೀವು ಬಂದ್ ತಿನ್ನೋದಂತೂ ಬಿಡಲ್ಲ ಬಿಡಿ ನೀವು. ಕಾಡ್ ಗಿಡ್ ಕಡೆಗೆ ಏನಾದ್ರು ಹಣ್ಗಳು ಸಿಗ್ತಾವೆ, ಅಲ್ಲಿ ಹೋಗಿ ತಿನ್ನೋದ್ ಬಿಟ್ಟು ಇದು ರುಚಿಯಾಗಿರುತ್ತೆ ಅಂತ ಬಂದ್ ತಿಂತಿದ್ದೀರಲ್ಲ ನೀವು. ಇವಾಗ ಏನು ಮೆಣಸಿಕಾಯಿ ಸಸಿನೂ ಹಾಕಿಸ್ಬಿಟ್ಟಿರ್ತೀನಿ, ಅದನ್ನು ಹೋಗಿ ಹಾಳು ಮಾಡ್ಬಿಡಿ. ಆ ನವಿಲ್ಗಳು ಹೋಗಿ ಸಸಿ ಹಾಕ್ಸೋದೆಲ್ಲ ಹಾಳು ಮಾಡ್ಲಿ, ನೀವು ಬಂದು ಇಲ್ಲ ಹಾಳು ಮಾಡಿ. ನಾನು ಎಲ್ಲಿಗೆ ಹೋಗ್ಬೇಕು ಹೇಳಿ? ಸ್ವಲ್ಪ ಮರ್ಯಾದೆ ಇಲ್ದಂಗೆ ತಿಂತಿದ್ದೀರಲ್ಲ. ತಿನ್ನಿ ಅಲ್ಲಿ ಜೋಳ ತೆನೆದ ಹೋಗ್ಬಿಟ್ಟು ಬಂದು ನಿಮಗೆ ಮಾಡ್ತೀನಿ ಸರ್ಯಾಗಿ. ಮೊದ್ಲೇನಾದ್ರು ಬಲಗಿಲೆ ಹಾಕಿಸ್ತೀನಿ. ತಟ್ಟೆ ಏನಾದ್ರು ತಗೊಂಬಂದು ನಿಮ್ಗೆ ಬ್ಲೂಟೂತ್ ಹಾಕಿಸ್ತೀನಿ ತಗೊಳ್ಳಿ. ನಿಮ್ಗೆ ಆ ಸೌಂಡ್ ಬಾಕ್ಸ್ ತಂಗ್ ಕಟ್ಟಿದ್ರೆ ಸರಿ ಆಗತ್ತೆ ನಿಮ್ಗೆ. ಇವ್ರ ಹತ್ರ ಬಾಯ್ ಬಡ್ಕೊಂಡ್ ಸಾಕಾಗೋಯ್ತು. ಇವಾಗ ಜೋಳದ ತಾನೆ ಅದು ಯಾವಳ ಹಾಳು ಮಾಡಿರೋಳು, ಏನ್ ಕಿತ್ಕೊಂಡು ಹೋಗ್ತಿದಾರೋ. ಆ ಮುಂಡೆಯರಿಗೆ ಮೊದಲು ಸಿಗಾಕೋಬೇಕು ನನ್ ಕೈಗೆ, ಯಾವಾಗೈತೆ ಅವರಿಗೆ. ಸರಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಜೋಳದ ತಾನೆ ಆದ್ರೂ ಹೋಗ್ಬಿಟ್ಟು ಬರ್ತೀನಿ. ಅದು ಯಾವಳಾದ್ರೂ ಸಿಕ್ಕಾಕೊಳ್ಳಿ, ಸರಿಯಾಗಿ ಮಾಡ್ತೀನಿ ಅವ್ರಿಗೆ ಮಾರಿ ಹಬ್ಬ. ಮೊದಲು ಈ ಪಕ್ಷಿಗಳನ್ನ ಓಡ್ಸಕ್ಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಏನಾದ್ರು ಉಪಾಯ ಇದ್ರೆ ಹೇಳಿ ಫ್ರೆಂಡ್ಸ್. ಮಗ ನಟಿಯವನು ನಾನು ಹೇಳೋದೇನ್ ಮಾತು ಕೇಳಲ್ಲ, ನೀವ್ ಹೇಳಿದ್ರೂ ಕೇಳ್ತಾನೆ. ಅದೇನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಆಗ್ಬಿಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋ ಜೋಳ ತೋಡ್ತವ ಹೋಗ್ತಿದ್ದೀನಿ, ಅಲ್ಲೇನಾಗುತ್ತೆ ಅಂತ ಮುಂದಿನ ವಿಡಿಯೋ ನೋಡ್ಬೇಕಂದ್ರೆ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಲ್ಲ ಫ್ರೆಂಡ್ಸ್. ಅವ್ರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ನಮ್ಮನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ನಿಮ್ ಕಡೆ ಎಲ್ಲ ಯಾವ್ಯಾವ ಬೆಳೆ ಬೆಳಿತೀರಾ ಅಂತ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಫ್ರೆಂಡ್ಸ್.